ಮೂಡ ಪ್ರಕರಣದಲ್ಲಿ ಇಡಿ ತನಿಖೆಗೆ ಈಗ ಹೈಕೋರ್ಟ್ ಆದೇಶವನ್ನು ನೀಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಪೊನ್ನಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಸರ್, ನಿನ್ನೆ ಆದೇಶ ಏನು ಸರ್? ಇದರಿಂದ ಹಿನ್ನಡೆ ಅನ್ನುವಂಥದ್ದು ಸರ್ಕಾರಕ್ಕೆ ಮತ್ತು ಏನು ಆರೋಪಿಗಳಿದ್ದಾರೆ ಅವರಿಗೇನು ಅಂತ ನೋಡಿ, ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅದು ಮತ್ತು ಕಾನೂನು ಸತ್ಯಾಂಶಕ್ಕೆ ದೂರವಾಗಿರುವಂಥ ವಿಚಾರ. ಏನು ಹೇಳಿದ್ದಾರೆ ಕೋರ್ಟು ನಟೇಶ ಅವ್ರು ಹಾಕಿರುವಂಥ ಪ್ರಕರಣ ಏನು ರದ್ದಾಗಿದೆ ಅದಕ್ಕೆ ನಾನು ತಡೆಯಾಜ್ಞೆ ಕೊಡೋದಿಲ್ಲ, ಇದರ ಸಾಧಕ ಬಾಧಕಗಳನ್ನ ಪರಿಶೀಲನೆ ಮಾಡೋದಿಲ್ಲ, ಮೆರಿಟ್ಸ್ಗೆ ಹೋಗೋದಿಲ್ಲ. ಆದರೆ ಒಂದು ತೀರ್ಪು ಆ ಪ್ರಕರಣದಲ್ಲಿರುವಂಥ ವಾದಿಗೆ ಮತ್ತು ಪ್ರತಿವಾದಿಗೆ ಸೀಮಿತವಾಗಿರ್ತದೆ. ಇಟ್ ಇಸ್ ನಾಟ್ ಎ ಜಡ್ಜ್ಮೆಂಟ್ ಇನ್ ರೆಮ್. ಅದರಿಂದ ತನಿಖೆ ಮಾಡೋದಕ್ಕೆ ಯಾವುದೇ ಅಡಚಣೆ ಇಲ್ಲ ಅಂತ ಹೇಳಿದ್ದಾರೆ. ಅದು ಇಲ್ಲ, ಅಡಚಣೆ ಇಲ್ಲ. ಅದರಲ್ಲಿ ಯಾವ ದೊಡ್ಡ ಏನೋ ಒಂದು ರೀತಿಯಾಗಿ ಪಾಸಿಟಿವ್ ಆರ್ಡರ್ ಕೊಟ್ಟಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಇದೆಯಲ್ಲ, ಇದು ಖಂಡಿತವಾಗಿ ಕಾನೂನು ನಡಿನಲ್ಲಿ ಇಲ್ಲವೇ ಇಲ್ಲ. ಇಡಿನವರ ವಾದ ಏನು ಅಂತ ಹೇಳಿದ್ರೆ, ನಟೇಶ ಪ್ರಕರಣದ ಆಧಾರದ ಅಡಿಯಲ್ಲಿ ಬೇರೆ ಬೇರೆ ಪ್ರಕರಣಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ, ಅದರಿಂದ ನಾವು ತನಿಖೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳುವಂಥದ್ದೇನಿದೆ. ಅದಕ್ಕೆ ಕೋರ್ಟ್ ಹೇಳಿದ್ದಾರೆ, ನಾನು ಈ ವಿಚಾರವನ್ನು ಕುಲಂಕುಷವಾಗಿ ಅಂದರೆ ಮೆರಿಟ್ ಮೇಲೆ ತೀರ್ಮಾನ ಮಾಡಲಿಕ್ಕೆ ಹಿಯರಿಂಗಿಗೆ ಡೇಟ್ ಫಿಕ್ಸ್ ಮಾಡಿದ್ದೀನಿ. ಐ ವಿಲ್ ನಾಟ್ ಸ್ಟೇ ದಿ ಆರ್ಡರ್. ಆದರೆ ತನಿಖೆ ಮಾಡುವಂಥದ್ದೇನಿದೆ ಬೇರೆಯವ್ರ ಮೇಲೆ, ಅದಕ್ಕೆ ಯಾವುದೇ ಆದಂಥ ಅಡಚಣೆ ಇಲ್ಲ, ತಡೆ ಇಲ್ಲ ಅಂತ ಹೇಳಿದ್ದಾರೆ. ಈಗ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನ್ಯಾಯಾಲಯ ನಿನ್ನೆ ಮಾಡಿದ ಆದೇಶ ಇಲ್ಲ ಅಂತ ಇಟ್ಕೊಳ್ಳಿ, ಏನು ವ್ಯತ್ಯಾಸ? ನಿನ್ನೆ ಮಾಡಿರೋ ಆದೇಶ ಇದೆ, ಏನು ವ್ಯತ್ಯಾಸ? ಯಾವ ವಾಸ್ತವಕ್ಕೆ ಕಾನೂನಿನ ಏನು ಲೀಗಲ್ ಪೊಸಿಷನ್ ಇದೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ. ಆದರೆ ಅದನ್ನು ಏನೋ ಒಂದು ರೀತಿಯಾಗಿ ದೊಡ್ಡ ಆದೇಶ ಬಂದಿರೋ ಥರ ಏನು ಮಾಧ್ಯಮದಲ್ಲಿ ಬರ್ತಾ ಇದೆ. ಇಟ್ಸ್ ನಾಟ್ ಕರೆಕ್ಟ್. ಈಗ ಮೂಡ ಸಮನ್ಸ್ ಏನೋ CM ಪತ್ನಿಯವರಿಗೆ ಕೊಟ್ಟಿದ್ರು ಮತ್ತು ಸುರೇಶ್ ಅವರಿಗೆ ಕೊಟ್ಟಿದ್ರು. ಆ ಸಮನ್ಸ್ನ ಈಗ ಹೈಕೋರ್ಟ್ ರದ್ದುಗೊಳಿಸಿರುವಂಥದ್ದು. ಇಡಿ ಕೊಟ್ಟಂಥ ಸಮನ್ಸ್ನ ಮಾತ್ರ ಅಲ್ಲ, ಉಚ್ಚ ನ್ಯಾಯಾಲಯ ಪಾರ್ವತಿಯವರ ಪ್ರಕರಣದಲ್ಲಿ ಮತ್ತು BS ಸುರೇಶ್ ಅವರ ಪ್ರಕರಣದಲ್ಲಿ ಇಡಿ ದಾಖಲೆ ಮಾಡಿರುವಂಥ ECIR ಅಂದರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ FIR ಥರ ECIRನ PMLL ದಾಖಲೆ ಮಾಡ್ತಾರೆ, ಅದನ್ನು ಕ್ವಾಶ್ ಮಾಡಿದ್ದಾರೆ. ಅದನ್ನು ಕ್ವಾಶ್ ಮಾಡಿ ಕಾನ್ಸಿಕ್ವೆಂಟ್ಲಿ ಸಮನ್ಸ್ ಇಸ್ ಕ್ವಾಶ್ಡ್. ಅರ್ಥ ಮಾಡ್ಕೊಳ್ಳಿ, ಮೂಲತಃವಾಗಿ ಆ ಪ್ರಕರಣವನ್ನೇ ರದ್ದು ಮಾಡಿ ಆ ಪ್ರಕರಣದ ಅಡಿಯಲ್ಲಿ ನೀಡಿರುವಂಥ ಸಮನ್ಸನ್ನು ಕೂಡ ಕ್ವಾಶ್ ಮಾಡಿದ್ದಾರೆ. ಪ್ರಕರಣ ರದ್ದಾಗಿದ್ದ ಮೇಲಿಂದ ಏನು ಉಳಿತದೆ? ಈಗ CM ಅವರು ಕೂಡ ಅದರಲ್ಲಿ ಆರೋಪಿ ಅನ್ನೋ ಥರ ಇದೆ. ಅಲ್ಲಲ್ಲ, ಅದರಲ್ಲಿ CM ಅವ್ರಿಗೆ ಸಮನ್ಸ್ ಕೊಟ್ಟಿಲ್ಲ. ದಯವಿಟ್ಟು CM ಅವ್ರ ವಿರುದ್ಧ ಇರ್ತಕ್ಕಂಥ ಪ್ರಕರಣ ಇನ್ನೂ ರದ್ದುಗೊಂಡು, ದಯವಿಟ್ಟು ನ್ಯಾಯಾಲಯ ಪಾರ್ವತಿ ಅವರ ಪ್ರಕರಣದಲ್ಲಿ ನೀಡಿದ ಆದೇಶವನ್ನು ಸರಿಯಾಗಿ ಓದಿದ್ರೆ ಅರ್ಥವಾಗುತ್ತೆ. ಇನ್ ರೆಸ್ಪೆಕ್ಟ್ ಆಫ್ ಆಲ್ ಅಕ್ಯೂಸ್ಡ್ ECIRಲ್ಲಿ ಕೊಟ್ಟು ಪುನಃ ಕ್ವಾಶ್ ಮಾಡಿದ್ದಾರೆ. ಕ್ವಾಶ್ ಮಾಡಿ ಈ 14 ಸೈಟ್ಗಳೇನಿದೆ ಇದು ಯಾವ ಕಾರಣಕ್ಕೂ ಮನಿ ಲಾಂಡ್ರಿಂಗ್ ಆಗಲ್ಲ ಅಂತ ಹೇಳಿದ ಮೇಲೆ ಮತ್ತು CM ಕೊಡೋಕ್ಕೆ ಬರ್ತದ? ದೇ ವಿಲ್ ಬಿ ಇನ್ ಕಂಟೆಂಪ್ಟ್. ಏನಾರು ಆ ಥರ ಮಾಡೋಕ್ಕೆ ಹೋದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ವಿಲ್ ಬಿ ಇನ್ ಕಂಟೆಂಪ್ಟ್ ಆಫ್ ದಿ ಕೋರ್ಟ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆದರೆ ಮಾಧ್ಯಮದಲ್ಲಿ ಆಗ್ತಾ ಇರುವಂಥ ವಿಶ್ಲೇಷಣೆ ರಾಜಕೀಯ, ಕಾನೂನಲ್ಲ. ಸೊ ದಯವಿಟ್ಟು ಕಾನೂನಾತ್ಮಕವಾಗಿ ಇದನ್ನು ಪರಿಶೀಲನೆ ಮಾಡಿ ಅರ್ಥ ಮಾಡಿಕೊಂಡ್ರೆ, ಸಂಪೂರ್ಣವಾದಂಥ ಪ್ರಕರಣವನ್ನು ಹೈಕೋರ್ಟ್ ರದ್ದು ಮಾಡಿದೆ. ಆ ಪ್ರಕರಣದ ಅಡಿಯಲ್ಲಿ ನೀಡಿರುವಂಥ ಬೇರೆ ಪ್ರಕ್ರಿಯೆಗಳನ್ನೇನು ಒಳಗೊಂಡಿತ್ತು, ಸಮನ್ಸ್ ಇರ್ಬೋದು, ಸರ್ಚ್, ಅದೆಲ್ಲವನ್ನು ರದ್ದು ಮಾಡಿದೆ. ಅದರಿಂದ ಆ ಪ್ರಕರಣ 14 ಸೈಟ್ಗೆ ಸಂಬಂಧಪಟ್ಟಂಥದ್ದು ವಿಚಾರದಲ್ಲಿ ಇಡಿ ಮುಂದುವರಿಯೋಕ್ಕೆ ಸಾಧ್ಯ ಇಲ್ಲ ಈ ಆದೇಶದ ಅಡಿಯಲ್ಲಿ. ಆದರೆ ಬೇರೆ ಬೇರೆ ಅಂಶಗಳು ಈ 50-50ನಲ್ಲಿ ಕೊಟ್ಟಿರುವಂಥದ್ದು ಬೇರೆ ಯಾವುದಿದೆ ಅದರಲ್ಲಿ ಯಾರಿಗೋಲೋ ಈಗ ಅವ್ರು ಸಮನ್ಸ್ ಕೊಟ್ಟಿರುವಂಥದ್ದು ಅಥವಾ ಯಾರು ಕರೆದಿದ್ರೆ ಅದು ಮುಂದುವರಿಬೋದು. ಅದು ಮುಂದುವರಿಯೋದಕ್ಕೆ ಈ ಆದೇಶ ಬೇಕಾಗಿಲ್ಲ. ಅವರೇನು ಕೇಳಿದ್ದು, ಈ 14 ಸೈಟಿನ ಪ್ರಕರಣದಲ್ಲಿ ಯಾವುದೇ ಥರದ ತನಿಖೆಯನ್ನು ಇಡಿ ಕೈ ಹಾಕೋಂತಿಲ್ಲ. ಯಾವ ಕಾರಣಕ್ಕೂ ಕೈ ಹಾಕೋಂಗಿಲ್ಲ. ಆದೇಶವನ್ನು ಬೇಕಾದ್ರೆ ಓದಿ ಹೇಳ್ತೀನಿ. ಆದರೆ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾಯಿದ್ದೀನಿ, ತಪ್ಪು ಸಂದೇಶ ಹೋಗ್ತಾಯಿದೆ ರಾಜ್ಯದ ಜನತೆಗೆ, ಅದು ಆಗಬಾರ್ದು. ಯಾಕಂದರೆ ಇದು ಕಾನೂನು ಪ್ರಕ್ರಿಯೆ, ಇದರಲ್ಲಿ ರಾಜಕಾರಣ ಬೆರೆಯುವಂಥದ್ದು ಇದೆಯಲ್ಲ, ಇದು ತಪ್ಪು. ಆದರೆ ಅರ್ಥ ಮಾಡ್ಕೊಳ್ಳದೆ ಮಾತಾಡೋದು ಕೂಡ ತಪ್ಪು.